ಸೊ ನಮಸ್ಕಾರ. ಇದು 3.5 ಎಕರೆ ಜಾಗ. ಫಸ್ಟ್ ಕ್ಲಾಸಿಗಿದೆ ಮಾತ್ರ. ರೋಡಿಗೆ ಎಲ್ಲ ಮ್ಯಾಪ್ ರೋಡ್ ಚೆನ್ನಾಗಿದೆ. 3.5 ಎಕರೆ ಜಾಗ. ಒಳ್ಳೆ ತೋಟ ಮಾತ್ರ, ಬಂಗಾರದಂಥ ತೋಟ. ಒಳ್ಳೆ ಫಸ್ಟ್ ಕ್ಲಾಸ್ ಮಣ್ಣು ಮಾತ್ರ. ಮಣ್ಣು ಚೆನ್ನಾಗಿದೆ, ತೋಟನೂ ಚೆನ್ನಾಗಿದೆ. ಒಳ್ಳೆ ಫಸ್ಟ್ ಕ್ಲಾಸಾಗಿದೆ ಜಾಗ ಮಾತ್ರ. ಇದು 3.5 ಎಕರೆ. ಒಂದು ಬೋರು ಡ್ರಿಪ್ ಗಿಪ್ ಎಲ್ಲ ಆಗಿದೆ. ಸೋಲಾರ್ ಫೆನ್ಸಿಂಗ್ ಆಗಿದೆ. ಇಲ್ಲಿ 2 ಸೈಡ್ ರೋಡ್ ಇದೆ. ಇದಕ್ಕೆ ಜಾಗಕ್ಕೆ 2 ಸೈಡ್ ರೋಡ್ ಇದೆ. ಮತ್ತು ಹೈವೇ ರೋಡಿಂದ 2 ಕಿಲೋಮೀಟ್ರ್ ಒಳಗಡೆ ಬರಬೇಕು. 2 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಪ್ಲ್ಯಾಟ್ ಮಾತ್ರ ಸಕ್ಕತ್ತಾಗಿದೆ. ಇದೇ ರೀತಿಯ ಪ್ಲ್ಯಾಟ್ ಮಾತ್ರ. ನ್ಯಾಷನಲ್ ಹೈವೇಯಿಂದ 2 ಕಿಲೋಮೀಟ್ರ್ ಬರಬೇಕು ಜಾಗಕ್ಕೆ. ಇವರು ಎಕರೆಗೆ 40 ಲಕ್ಷ ಹೇಳ್ತಾಯಿದ್ದಾರೆ. 1 ಎಕರೆಗೆ 40 ಲಕ್ಷ. ಒಟ್ಟಿಗೆ 3.5 ಎಕರೆ ಜಾಗ. ತೋಟ ಮಾತ್ರ ಬಂಗಾರದಾಗಿದೆ ಸರ್. ಒಳ್ಳೆ ಫಸ್ಟ್ ಕ್ಲಾಸ್ ಫಲ ಬಿಡುತ್ತೆ. ದೊಡ್ಡ ಮರನೂ ಇದೆ. ದೊಡ್ಡ ಮರ ಬದಲು ಚಿಕ್ಕ ಗಿಡನೂ ಹಾಕ್ಕೊಂಡಿದ್ದಾರೆ. ಚಿಕ್ಕ ಗಿಡ ಹಾಕಿ ಹೆಚ್ಚು ಕಮ್ಮಿ 5 ವರ್ಷ ಆಗಿದೆ. ಇನ್ನೇನು ಫಲಕ್ಕೆ ಬಂದಿದೆ. ಎಕರೆಗೆ 40 ಲಕ್ಷ ಹೇಳ್ತಾರೆ. ಒಂಚೂರು ನಗಸವಲಾಗುತ್ತೆ ಕುಂತ್ಕೊಂಡ್ರೆ ಮಾತ್ರ. ಒಳ್ಳೆ ಫಸ್ಟ್ ಕ್ಲಾಸ್ ತೋಟ. ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಹೊಚ್ಚಗಡೆ ಇರ್ತೀನಿ ಅನ್ನೋದು ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಜಾಗ. ನೋಡಿ ರೋಡ್ ಎಲ್ಲ ಹಿಂಗೆ ಇದೆ. 40 ಅಡಿ ರೋಡು ಫಸ್ಟ್ ಕ್ಲಾಸ್ ಆಗಿದೆ. ನ್ಯಾಷನಲ್ ಹೈವೇಯಿಂದ ಡೈರೆಕ್ಟ್ 2 ಕಿಲೋಮೀಟ್ರ್ ಪ್ಲ್ಯಾಟ್ಗೆ. ಎಲ್ಲೂ ಹೋಗೋಂಗಿಲ್ಲ, ಏನು ಕೊಡೋಂಗಿಲ್ಲ. ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲ ರೋಡು ಅಂತ ಇನ್ನೊಬ್ರು ಅಲ್ಕೋಬೇಕು ಹಂಗೆ ಹೋಗೋಂಗಿಲ್ಲ. ಒಳ್ಳೆ ಫಸ್ಟ್ ಕ್ಲಾಸ್ ಆಗಿದೆ ಜಾಗ ಮಾತ್ರ. ನೋಡಿ ಸರ್, ಇಷ್ಟ ಆದರೆ ಕಾಲ್ ಮಾಡಿ, ಲೈಕ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಜಾಗ ಮಾತ್ರ ಒಳ್ಳೆ ಬೊಂಬಾಟ್ ಜಾಗ. ಸುತ್ತ ಫೆನ್ಸಿಂಗ್ ಆಗಿದೆ, ಎಲ್ಲ ಆಗಿದೆ. ಬೋರ್ ಇದೆ. ಮನೆ ಮಾತ್ರ ಇಲ್ಲ. ಜಾಗ ರೋಡ್ ಫೈಂಟ್ಗೆ ಚೆನ್ನಾಗಿದೆ ನೋಡಿ ಸರ್.